ಮಾತು ಹೇಳ್ತೀನಿ ನಾನು ನಿಮಗೆ ಸ್ನೇಹಿತರೆ, ಯಾರೇ ಆಗಲಿ ರೈತನಿಗೆ ಎಲ್ಪ್ ಮಾಡಲ್ರು. ಅವ್ರ ಬೇಳೆ ಬೇಯಿಸ್ಕೊಳಕ್ಕೆ ನೋಡಾರೆ ಹೊರ್ತು ಬಂದ್ ಲಾಭದಲ್ಲಿ ರೈತನಿಗೇನು ಕೊಟ್ಬಿಡಲ್ರು. ಯಾವರೇ ಆಗಲಿ ಲಾಭ ಬರ್ದರೆ ಯಾವುದೇ ಕೆಲಸನೂ ಮಾಡಲ್ರು. ಎಲ್ಲರೂ ರೈತನ ತಾವು ಕಿತ್ಕೊಳಕ್ಕೆ ನೋಡಾರೆ ಹೊರ್ತು ಯಾವುದು ಒಂದು ರೂಪಾಯಿನೂ ಕೊಡಲ್ರು. ಇದು ಗಮನದಲ್ಲಿ ಇಟ್ಕೊಳ್ರಿ. ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ. ಸ್ನೇಹಿತರೆ, ಬಿಡದಿ ಹತ್ರ ಟೌನ್ಶಿಪ್ ಮಾಡೋಕ್ಕೆ ಹೋದ್ಮೇಲೆ ದಿಸಿಂದ ನಮ್ಮ ರೈತರುಗಳಿಗಲ್ಲಿ ನೆಮ್ಮದಿನೇ ಇಲ್ಲ. ಯಾಕೆ ಅಂದರೆ ನಮ್ಮ ರೈತನೇ ಸರಿ ಇಲ್ಲ. ಮೊದಲಾಗಿ ಏನಪ್ಪ ಹಿಂಗೆ ಹೇಳ್ತಾನೆ ಅನ್ಬೋದು ನೀವು. ಹೌದು ಸ್ನೇಹಿತರೆ, ಇದೇನು ಹೇಳ್ತಾರಲ್ಲ ಗಾದಿ, ಹೆಣ್ಣಿಗೆ ಎಣ್ಣೆ ಒಯ್ರಿ, ನೀರಿಗೆ ಪಾಚಿ ಒಯ್ರಿ, ರೈತನಿಗೆ ರೈತನೇ ಒಯ್ರಿ. ನಮ್ಮ ರೈತರುಗಳೇ ಒಂಚೂರು ಸರಿಯಿಲ್ಲ ಅಂತ ನಾನು ನಮ್ಮ ರೈತರಲ್ಲೇ ಒಗ್ಗಟ್ಟಿಲ್ಲ. ಏನಪ್ಪ ಹಿಂಗೆ ಹೇಳ್ತಾವನು ಅನ್ಬೋದು ನೀವು. 2026ನೇ ಇಸ್ವಿಲಿ ಕುಮಾರಸ್ವಾಮಿ ಅವರು ಒಂದು ಜಾರಿ ತಂದರು, ಮಾಡಿಬಿಡೋಣ ಟೌನ್ಶಿಪ್ ಅಂದ್ಬಿಟ್ಟು, ಸಿಟಿ ಮಾಡಿಬಿಡೋಣ ಅಲ್ಲಿ ಅಂದ್ಬಿಟ್ಟು. ರೈತರೆಲ್ಲ ಹೋಗಿ ಇದು ಮಾಡಿದ್ಮೇಲೆ ಆಗಲ್ತು ಅಂದಮೇಲೆ ಬೇಡಪ್ಪ ಅಂತ ನಿಲ್ಲಿಸ್ಬಿಟ್ರು. ಅಲ್ಲಿ ರೆಡ್ ಝೋನ್ ಅಂತ ಹಂಗೆ ಬರೆದ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ರು. ಅದನ್ನ ಇನ್ನೂ ಬೇರೆಯವರೆಲ್ಲ ಹೋದರು, ಆಗಲಿಲ್ಲ. ಅದಾದಮೇಲೆ ಈಗ ಸಿದ್ದರಾಮಯ್ಯ ಇದ್ದಾಗ ಪಾಪ ಅವ್ರೇನು ಮಾತಾಡಲಿಲ್ಲ ಬಿಡಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಈಗ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೈಗೆತ್ಕೊಂಡಿದ್ರು. ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಪದಾರ್ಥನ ರೂಢಿ ಇದ್ದರೆ ಮಾತ್ರ ಅದು ಆಗೋಕ್ಕೆ ಕಾರಣ. ಹೇಳ್ತಾರಲ್ಲ, ಹೊಸ ಮೇದಿ ರೂಢಿ ಇದ್ದರೆ ಪದೇ ಪದೇ ಅಲ್ಲಿಗೆ ಹೋಯ್ತಿದೆ ಅಂತ. ಹಂಗೆ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ರಿಯಲ್ ಎಸ್ಟೇಟೆಲ್ಲ ಮಾಡಿ ರೂಢಿ, ಬೇಲಿನೇ ಎದ್ದು ಹೊಲ ಮೇದಂಗೆ ರೈತ ಆಗಿ ಅವರು ಒಬ್ಬ ರೈತ ಮಗಾಗಿ ಹೋಗಿ ಅಲ್ಲಿ ಟೌನ್ಶಿಪ್ ಮಾಡ್ತೀನಂತ ಹೋದರು. ಎಕರೆಗೆ ಇಷ್ಟ ಅಂತ ಫಿಕ್ಸ್ ಮಾಡಿದ್ರು. ಅದರಲ್ಲಿ ಸ್ನೇಹಿತರೆ ಒಂದಷ್ಟು ಜನ ಕೊಡ್ತೀನಂತ, ಒಂದಷ್ಟು ಜನ ಕೊಡಬಾರ್ದು ಅಂತ. ಅಲ್ಲಿ ಏನಂದರೆ ಸ್ನೇಹಿತರೆ, ನಮ್ಮ ರೈತರುಗಳೇ ತಪ್ಪು ಅಂತ ಯಾಕೆ ಹೇಳಿದೆ ಅಂತ, ಈಗ ಕೊಡ್ತೀನಂತ ಹೇಳ್ತಾವ್ರಲ್ಲ ನೋಡಿ, ಅವರೇ ಸರಿ ಇಲ್ಲ. ರೈತರ ಬಗ್ಗೆ ಒಂಚೂರು ಗೊತ್ತೇ ಇಲ್ಲ ಅವ್ರಿಗೆ. ಇನ್ನೂ ಅಲ್ಲಿ ಕೊಡ್ತಾರೋರು ಯಾರಪ್ಪ ಅಂದರೆ ಅದನ್ನು ಸರಿಯಾಗಿ ಅದು ನಮ್ಮ ಜನಗಳು ಒಯ್ತಾರೆ. ಅಲ್ಲೆಲ್ಲ ಎಲ್ಲರನ್ನೂ ವಿಚಾರಿಸ್ಕೊಬರ್ತಾರೆ. ಅವರು 80% ಅಂತ ಹೇಳ್ತಾರೆ. ಅಲ್ಲಿ ಕೊಡ್ತಾರೆ ಯಾರೋ ಅಂತ ಸರಿಯಾಗಿ ಅವ್ರಿಗೆ ಇದೇ ಮಾಡ್ಕೋತಾ ಇಲ್ಲ, ಅವ್ರ ಮನವರಿಕೆನೇ ಮಾಡ್ಕೋತಾ ಇಲ್ಲ. ಯಾರಪ್ಪ ಅಂದರೆ ಕೊಡ್ತಾರೋ ಅಲ್ಲಿ ಸ್ನೇಹಿತರೆ, ಮುಖ್ಯವಾಗಿ ಯಾರೋ ಬೇರೆ ಕಡೆಯಿಂದ ಬಂದು ಜಮೀನು ತಗೊಂಡಿರೋರು, ತಿರ್ಗಾ ಎಲ್ಲ ಯಾರು ವಾರಸ್ತಾರೆ ಇಲ್ದರೆ ಮನೇಲೆಲ್ಲ ತೀರೋಗ್ಬಿಟ್ಟು ಮುತ್ಕಿ ಇರ್ತಾರೆ ಅಂಥವ್ರು. ಅವ್ರಿಗೇನು ಇದೇ ಇರೋದು, ಕೆಲಸನೇ ಮಾಡೋಕ್ಕಾಗಲ್ತು ಅಂಥವ್ರನ್ನೆಲ್ಲ ಹಿಡ್ದಾಕೊಂಡು ಒಂದು 7 ಜನಕ್ಕೆ ಮಾತ್ರ ಅವರು ಚೆಕ್ಗಳನ್ನ ಕೊಟ್ಟಿರೋದು. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ನೋಡ್ರಿ 80% ಅಂತಾರೆ. ನಾನು ಕೇಳೋದು 80% ಆದರೆ 80% ಜನಕ್ಕೂ ನೋಡೋಣ ದಾಖಲೆಗಳ್ನ ಕೊಡಿ, ಅವ್ರ ಹೆಸ್ರುಗಳ್ನ ಆಧಾರ ಕಾರ್ಡ್ ತಗೊಂಡು ಲೀಸ್ಟ್ ಒಂದೇ ಸತಿ ಕಳಿಸ್ಬಿಡಿ, ವಾರ್ತೆಗಳು ಕೊಡಿ, ನ್ಯೂಸ್ ಪೇಪರ್ ಕೊಡಿ, ಇಂಥವರೆಲ್ಲ ಕೊಟ್ಟವ್ರೆ ಅಂತ ಹೆಸರು ಕೊಡಿ. ಅವ್ರನ್ನೆಲ್ಲ ಕರೆದು 80% ಜನನೂ ಕರೆದ್ಬಿಟ್ಟು ಚೆಕ್ ಕೊಟ್ಬಿಡಿ. ಇನ್ನು 20% ಜನ ಯಾರು ಅಂತ ಗೊತ್ತಾಗೋಯ್ತು. ಅವಾಗ ಇಷ್ಟೊಂದು ನ್ಯಾಯ ತೀರ್ಮಾನ ಮಾಡಿ ಅಲ್ಲಿ ಗಲಾಟೆ ಮಾಡಿ ಪ್ರಾಬ್ಲಮ್ಮೇ ಇಲ್ವಲ್ಲ. ಕೊಡ್ತೀನಂತ ಇರೋ ಜನಗಳಿಗಂತೂ ಅವರಂತೂ ದಡ್ಡ ಜನಗಳು, ಇನ್ನೊಬ್ಬರಿಲ್ಲ. ಜಮೀನ ಕಳ್ಕೊಂಡ್ಮೇಲೆ ನಿಮ್ಮ ಪರಿಸ್ಥಿತಿ ಅದಲ್ಲ ಹೇಳ್ಕೋಬಾರ್ದು, ಅಂಥ ಒಂದು ಪರಿಸ್ಥಿತಿ ಬರ್ತದೆ ತಿಳ್ಕೊಳ್ಳಿ. ಇವ್ರುಗಳೇನು ಅಕ್ವೈರ್ ಮಾಡಿ ಅಲ್ಲಿ ಸಿಟಿ ಕಟ್ಟಬೇಕಾಗಿಲ್ಲ. ಸಿಟಿ ತಾನಾಗೇ ಎಲ್ಲೆಲ್ಲ ಆಗಬೇಕು ಅದು ಆಯ್ತಾ ಇರ್ತದೆ. ಇವರಿಂದನೇ ಏನು ಬೆಳಕಾಗುವಂಗಿಲ್ಲ. ಹೇಳ್ತಾರಲ್ಲ, ಕೋಳಿ ಕೂಗ್ರೇ ಬೆಳಕಾಗುವಂಥ ಆ ಥರ ಏನಿಲ್ಲ. ಮಾಮೂಲಿ ಸೂರ್ಯ ಹುಟ್ಟಾನೆ ಬೆಳಕಾಯ್ತು. ಅದೇ ಥರ ಪ್ರಪಂಚದಲ್ಲಿ ಏನು ಬೆಳವಣಿಗೆ ಆಗಬೇಕು ಬೆಳವಣಿಗೆ ಆಗಬೇಕಾಯ್ತದೆ. ಇವರಿಂದನೇ ಏನು ಬೆಳವಣಿಗೆ ಆಗಲ್ತು. ಇವತ್ತೇನೋ ದುಡ್ಡಾಸೆಗೆ ನೀವು ಜಮೀನ ಕೊಟ್ಬಿಡ್ಬೋದು ಕೆಲವೊಂದಷ್ಟು ಜನ. ಮುಂದೆ ನಿಮ್ಮ ಪರಿಸ್ಥಿತಿ ಅದಲ್ಲ, ತಲೆಮಾರು ಗಂಟ ಹತ್ರ ಕತೆ ಬೇರೆ. ನಿಮ್ಮ ಪರಿಸ್ಥಿತಿ ಹೇಳ್ಕೊಳಕ್ಕೆ ಆಗಲ್ತ ಅಂಥದ್ದೊಂದು ಪರಿಸ್ಥಿತಿ ಆಯ್ತಿದೆ. ರೈತನ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಕೊಡಬೇಕು ಅನ್ನೋರು ಬಂದು ಇನ್ನು ತೊಂದರೆ ಕೊಡ್ತಾರೆ. ರೈತನಿಗೆ ಅದಕ್ಕೋಸ್ಕರನೇ ಸಪೋರ್ಟು ರೈತರು ಆಗಲ್ರು ಅನ್ನೋದು. ತಾನು ಹಾಳಾಗೋಗೋದಲ್ದೇ ಅವರು ಹಾಳಾಗೋಗ್ಲಿ ಅಂತಾರೆ. ಅವ್ರವ್ರ ಜಮೀನದಲ್ಲ, ಅವ್ರವ್ರ ಜಮೀನಲ್ಲಿ ನೋಡೋಣ ಸಿಟಿ ಮಾಡಿಸ್ಲಿ ನೋಡೋಣ. ನಮ್ಮ ರೈತರುಗಳು ನಮಗೆ ದುಡ್ಡು ಬೇಕು ನಾವು ಕೊಡ್ತೀವಿ, ಅವ್ರು ದುಡ್ಡು ಬೇಕಾದ್ರೆ ಅವ್ರು ಕೊಡ್ದೇವಿಲ್ಲ, ಅದು ಕಟ್ಕೊಂಡು ನಮಗೇನು ಅಂತಾರೆ. ಅದಕ್ಕೇ ನಾನು ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ರೈತರೇ ಸರಿ ಇಲ್ಲ ಅಂತ ಹೇಳೋದು. ಇನ್ನೊಬ್ರು ಯಾರೋ ಶಾಸಕರು ಹೇಳ್ತಾಯಿದ್ರು, ಜಮೀರನ್ನ ಅಹಮದ್ ಇರ್ಬೋದು, ಅವರು ರೈತನಾಗಿರ್ಬೇಕೆ, ಅವನು ಶ್ರೀಮಂತ ಆಗಬಾರ್ದು ಅಂತ. ರೈತ ಆಗಿರಲ್ಲ, ಅವಾಗ ಗುಲಾಮ ಆಗಬೇಕಾಯ್ತದೆ ತಿಳ್ಕೊಳ್ರಿ.
ಇನ್ನು ಎಂತೆಂಥ ಜನ ಅವ್ರೆ ಅಂದರೆ ಅಷ್ಟೊಂದು ಪ್ರಪಂಚದ ಜ್ಞಾನನೇ ಗೊತ್ತಿಲ್ಲ, ಅಷ್ಟೊಂದು ದೊಡ್ಡ ಜನ ಅವರೇ. ಜನ ತಿನ್ನೋದು ಅನ್ನನೇ ಬರ್ತು, ದುಡ್ಡಲ್ಲ, ಇದು ತಿಳ್ಕೊಳ್ಳಿ. ನಾನು ಕೊನೆಯದಾಗಿ ಹೇಳೋದು ಏನಪ್ಪ ಅಂದರೆ ವಿಷಯ, ಕುಮಾರಸ್ವಾಮಿ ಅವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಯಾರೂ ಸಹಿತ ರೈತರು ಜಮೀನ ಅಕ್ವೈರ್ ಮಾಡೋದು ತಪ್ಪದು. ಯಾಕೆಂದರೆ ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಜಮೀನುಗಳ್ನ ಅಕ್ವೈರ್ ಮಾಡ್ಕೊಳ್ಳಿ ಮೊದಲು, ಆಮೇಲೆ ಬೇರೆಯವ್ರ ಜಮೀನ ಅಕ್ವೈರ್ ಮಾಡಿ. ಯಾಕೆಂದರೆ ಯಾವುದೇ ಅಧಿಕಾರ ಇಲ್ಲ ಅವ್ರು ಕೊಟ್ಟವ್ರು ಇವ್ರು ಕೊಟ್ಟವ್ರೆ ಅಂತ. ಅದೇನಿದ್ರು ರೈತನ ಸೊತ್ತು, ಅದು ರೈತನಿಗೆ ಸಲ್ಲಬೇಕಾದದ್ದು. ರೈತ ಇಷ್ಟಪಟ್ಟು ಕೊಟ್ಟರೆ ಮಾತ್ರ ಬಲವಂತಿಕೆಯಿಂದ ತಗೋತಾರಲ್ಲ, ಅದು ದೌರ್ಜನ್ಯ, ದಬ್ಬಾಳಿಕೆ ಅಂತ ನಾನು ತಿಳಿಸ್ತೀನಿ. ಇವತ್ತು ನೀವು 3 ಕೋಟಿ ಕೊಡ್ಬೋದು, ಇನ್ನು 2 ವರ್ಷ 3 ವರ್ಷ ಬಿಟ್ಕೊಂಡು 10 ಕೋಟಿ ಆದಾಗ ಯಾರು ಕೊಟ್ಟರು ಅದನ್ನ ಅರ್ಥ ಮಾಡ್ಕೊಳ್ಳಿ. ಜಮೀನ ತಾತ ಮುತ್ತಾದಂದಿರು ಉಳಿಸ್ಕೊಂಬಂದ ತಾನೇ ಇವತ್ತು ನಾವು ಅನ್ನ ತಿಂತಾ ಇರೋದು. ನಾವು ಕೈ ಬಿಟ್ಬಿಟ್ಟು ಜಮೀನು ಕೊಟ್ಬಿಟ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲೋದರು ಅರ್ಥ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಸಮಸ್ಯೆಗಳು ಸಾವಿರಾರವೆ. ಆ ಸಮಸ್ಯೆನ ಮೊದಲು ನಿವಾರಣೆ ಮಾಡಿ, ಅಲ್ಲಿ ಸಿಟಿ ಕಟ್ಟಿ ಯಾರು ಉದ್ಧಾರ ಆಗಬೇಕಾಗಿಲ್ಲ. ಅದರಿಂದ ನಮ್ಮ ರಾಜ್ಯದ ಜನಕ್ಕೂ ಏನು ಲಾಭವೂ ಇಲ್ಲ.